ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡ್ರೀಮರ್ಡ್ ಸಪೋರ್ಟರ್. ಫ್ರೆಂಡ್ಸ್, ನಾವಿವತ್ತು ನೋಡೋಣ ಕರ್ನಾಟಕ ಸರ್ಕಾರ ಆದೇಶಿಸಿದಂತೆ ಯುವ ನಿಧಿ ಅಂದರೆ ಯಾವೆಲ್ಲ ವಿದ್ಯಾರ್ಥಿಗಳು 2023-24ನೇ ಸಾಲಿನಲ್ಲಿ ಪದವಿ ಅಂದರೆ ಯಾರಾದರೂ BA, BCom, BSc ಈ ಥರ ಮುಗಿಸಿ ಅಥವಾ ಡಿಪ್ಲೊಮೊ ಮುಗಿಸಿದವ್ರಿಗೆ ತಿಂಗಳಿಗೆ 3,000 ರೂಪಾಯಿ ಪ್ರೋತ್ಸಾಹಧನ, ಹಾಗೆ ಡಿಪ್ಲೊಮೊ ಪದವೀಧರರಿಗೆ 1,500 ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ನೀಡಲಿಕ್ಕೆ ಕರ್ನಾಟಕ ಸರ್ಕಾರ ಎಲೆಕ್ಷನ್ನಲ್ಲಿ ಅನೌನ್ಸ್ ಮಾಡಿತ್ತು. ಅದೇ ರೀತಿಯಾಗಿ ಇಲ್ಲಿ ಯುವ ನಿಧಿ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗ್ತಾ ಇದೆ. ತಿಂಗಳ ಅಮೌಂಟು ಸ್ಯಾಂಕ್ಷನ್ ಆಗ್ತಾ ಇದೆ. ನೀವು ಏನು ಮಾಡ್ತಾ ಇದ್ದೀರಾ ಮಿಸ್ಟೇಕ್ಸ್ ಅಂತ ಹೇಳಿದ್ರೆ, ಯಾರೆಲ್ಲ ವಿದ್ಯಾರ್ಥಿಗಳು ಈಗಾಗಲೇ ಸೆಲ್ಫ್ ಡಿಕ್ಲರೇಷನ್ನ ಕೊಟ್ಟಿದ್ದೀರಾ ಅವರು ಈಗ ಅಮೌಂಟ್ ಬರೋವರೆಗೂ ವೆಯ್ಟ್ ಮಾಡಿ. ಎಲ್ಲರಿಗೂ ಒಂದು ಡೌಟ್ ಇದೆ, ಬ್ರೋ ನನಗೆಲ್ಲ ಮೆಸೇಜ್ ಮಾಡ್ತಿದ್ದಾರೆ ಎಲ್ಲರೂ ಹೇಗೆ ಅಂತ ಹೇಳಿಬಿಟ್ರೆ, ಅವರು ಈಗ ಈ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕಾ, ಲಾಸ್ಟ್ ಮಂತಲ್ಲಿ 3 ತಿಂಗಳದು ಕೊಟ್ಟಿದ್ದರು, ಅದಕ್ಕೆ ಕ್ಲಿಕ್ ಮಾಡಿಬಿಟ್ಟು ನಾವು ಮಾಡಿದ್ದೀವಿ, ಬಟ್ ಈ ತಿಂಗಳು ನಂದು ಡಾಟಾ ಫ್ಲಕ್ಚುಯೇಟ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ನಮಗೆ ಬಹಳಷ್ಟು ಮೆಸೇಜ್ ಬಂದಿದ್ವು. ಅದೇ ರೀತಿಯಾಗಿ ನಾನು ಈಗ ಆ ಎಲ್ಲದಕ್ಕೂ ಪರಿಹಾರವನ್ನು ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ನೀವಿಲ್ಲಿ ಮೊದಲನೇದಾಗಿ ನೋಡ್ಬೋದು, ಸೇವಾ ಸಿಂಧು ಪೋರ್ಟಲ್ನಲ್ಲಿ ಯುವ ನಿಧಿಗೆ ಸೆಲ್ಫ್ ಡಿಕ್ಲರೇಷನ್ ಕೊಡಲಿಕ್ಕೆ ನಾವೇ ನಮ್ಮ ಮೊಬೈಲ್ನಲ್ಲಿ ಯಾವ ರೀತಿ ಕೊಡೋದು ಅಂತ ಕೂಡ ನಾನು ನಿಮಗೆ ಆಲ್ರೆಡಿ ವಿಡಿಯೋ ಕೂಡ ಮಾಡಾಕಿದ್ದೀನಿ. ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ, ನನ್ನ ಚಾನಲ್ನಲ್ಲಿ ವಿಡಿಯೋ ಇದೆ, ಹೋಗ್ಬಿಟ್ಟು ಕೂಡ ಅಲ್ಲಿ ನೋಡ್ಬೋದು. ಬನ್ನಿ, ಇದ್ರ ವಿಡಿಯೋನ ನಾನಿಲ್ಲಿ ಡಿಸ್ಕಷನ್ ಮಾಡೋಣ. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ. ನಾವು ಹಾಕಂತೂ ಎಲ್ಲ ನೋಟಿಫಿಕೇಷನ್ಗಳ ವಿಡಿಯೋವನ್ನು ಮೊದಲನೇದಾಗಿ ಪಡಿಬೋದು. ಬನ್ನಿ ಇಲ್ಲಿ ವಿಡಿಯೋನ ನೋಡೋಣ. ಮೊದಲನೇದಾಗಿ ಫ್ರೆಂಡ್ಸಿಗೆಲ್ಲ ಹೇಳೋದು ಅಂತ ಹೇಳಿದ್ರೆ, ಇಲ್ಲಿ ಮೊದಲನೇ ಸಮಸ್ಯೆ ಅಂತ ಹೇಳಿದ್ರೆ, ಇಲ್ಲಿ ನೀವು ಆಧಾರ್ ಕಾರ್ಡನ್ನು ನಿಮ್ಮ ನಂಬರನ್ನು ಇಲ್ಲಿ ಫ್ಲಕ್ಚುಯೇಟ್ ಇಲ್ಲಿ ಮಾಡಿದ್ಮೇಲೆ, ನಿಮ್ಮ ಆಧಾರ್ ಕಾರ್ಡನ್ನು ಇಲ್ಲಿ ನೀವು ಹಾಕಿದ್ಮೇಲೆ ನಿಮ್ಮ ನೇಮ್ ಬರ್ತಿದೆ, ಬಟ್ ಇಲ್ಲಿ ರಿಜಿಸ್ಟರ್ ನಂಬರು ಇಲ್ಲಿ ತೋರಿಸ್ತಿಲ್ಲ. ಅಪ್ಲಿಕೇಶನ್ ಏನು ಹಾಕಿದ್ದೀರಾ ಅಲ್ವಾ ಯುವ ನಿಧಿದು, ಅದರದ ಅರ್ಜಿ ಸಂಖ್ಯೆ ಇಲ್ಲಿ ನಿಮಗೆ ಫ್ಲಕ್ಚುಯೇಟ್ ಆಗ್ತಾ ಇಲ್ಲ ಸರ್, ನೆಕ್ಸ್ಟ್ ಏನು ಮಾಡೋದು, ಇದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಕೂಡ ಕೆಲವು ವಿದ್ಯಾರ್ಥಿಗಳೆಲ್ಲ ಮೆಸೇಜ್ ಮಾಡ್ತಾ ಇದ್ದಾರೆ. ಅದೆಲ್ಲ ನಾನು ಹೇಳ್ತಿದ್ದೀನಿ, ನೀವು ಇಲ್ಲಿ ನೋಡ್ಬೋದು. ಯಾವೆಲ್ಲ ಅಪ್ಲಿಕೇಶನ್ ಹಾಕಿದ್ದೀರಾ ವಿದ್ಯಾರ್ಥಿಗಳು ಅವರಿಗೆ ಇಲ್ಲಿ ನೀವು ನೋಡ್ಬೋದು 192 ದಿನಗಳು ಇಲ್ಲಿ ಕಂಪ್ಲೀಟ್ ಆಗಿರಬೇಕು. 192 ದಿನಗಳು ಇಲ್ಲಿ ಕಂಪ್ಲೀಟ್ ಆಗಿದ್ದರೆ ಮಾತ್ರ ಇಲ್ಲಿ ನಿಮ್ಮ ಡಾಟಾ ಇಲ್ಲಿ ಫ್ಲಕ್ಚುಯೇಟ್ ಕೂಡ ಆಗುತ್ತೆ. ಅದೇ ರೀತಿಯಾಗಿ ಯಾರಿಗೆಲ್ಲ ಇಲ್ಲಿ ಫ್ಲಕ್ಚುಯೇಟ್ ಆಗಿಲ್ಲ ಅವರೆಲ್ಲ ಕಾಯಿರಿ ಸೆಲ್ಫ್ ಡಿಕ್ಲರೇಷನ್ಗೆ. ಇಲ್ಲಿ ನೀವು ಇಲ್ಲಿ ನೋಡಿ, ಅಥವಾ ನೀವು ಏನಾದರೂ ಪ್ರೊಸೆಸಿಂಗಲ್ಲಿತ್ತು, ನೀವು ಹಾಕಿರ್ತಕ್ಕಂಥ ಅರ್ಜಿ ಇನ್ನೂ ಪ್ರೊಸೆಸಿಂಗಲ್ಲಿ ಇತ್ತು ಅಂದರೂ ಕೂಡ ಅದಕ್ಕೂ ಕೂಡ ನೀವು ಹೋಗ್ಬಿಟ್ಟು ಸ್ಟೇಟಸ್ ಕೂಡ ಚೆಕ್ ಮಾಡ್ಬೋದು. ಸ್ಟೇಟಸ್ ಕೂಡ ಚೆಕ್ ಮಾಡೋದು ಕೂಡ ನಾನು ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿ ಹಾಕಿದ್ದೀನಿ, ಅದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು ಆ ವಿಡಿಯೋಸ್ ಕೂಡ. ಅದೇ ರೀತಿಯಾಗಿ ಯಾರಿಗೆಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ನೀವು ನೋಡ್ಬೋದು ಡಾಟಾ ಫ್ಲಕ್ಚುಯೇಟ್ ಆಗ್ತಾ ಇದೆ, ಈ ಮಂತ್ದು ಸರ್ ಡಿಕ್ಲರೇಷನ್ ಕೊಡಬೇಕಾ, ಲಾಸ್ಟ್ ಮಂತ್ ಅಮೌಂಟ್ ಬಂದಿದೆ ಅಂತೇಳ್ಬಿಟ್ಟು ಎರಡನೇ ಸಮಸ್ಯೆ ಕೇಳ್ತಿದ್ದಾರೆ. ಈಗ ನೀವು ಲಾಸ್ಟ್ ಮಂತು 3 ಮಂತ್ಸ್ ಕೊಟ್ಟಿದ್ದೀರಾ ಅಲ್ವಾ, ಏಪ್ರಿಲ್ಲು, ಮೇ, ಜೂನ್ ತಿಂಗಳದು ಕೊಟ್ಟಿಲ್ಲ ಅಂದರೆ ಮಾರ್ಚ್, ಏಪ್ರಿಲ್, ಮೇದು ಕೊಟ್ಟಿದ್ದೀರಾ ಅಲ್ವಾ, ಈ ತಿಂಗಳದು ಇನ್ನೂ ಕೊಟ್ಟಿಲ್ಲ. ಹಾಗಾದರೆ ನೀವು ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಲಾಸ್ಟ್ ಮಂತು 8ಗೆ ಆರ್ 10ಗೆ ಅಮೌಂಟ್ ಬಂದಿದೆ ಅಲ್ವಾ, ನೀವು ಅಲ್ಲಿವರೆಗೂ ವೇಟ್ ಮಾಡಬೇಕಾಗುತ್ತೆ. ನಿಮಗೆ ಅಮೌಂಟ್ ಬರೋವರೆಗೂ ನೀವು ವೇಟ್ ಮಾಡಿಬಿಟ್ಟು ಅದಾದಮೇಲೆ ಈ ಮಂತ್ದು ಅಂದರೆ ಜುಲೈ ತಿಂಗಳ ಸೆಲ್ಫ್ ಡಿಕ್ಲರೇಷನ್ನು ನೀವು ಅಮೌಂಟ್ ಬಂದ ಮೇಲೆ ಕೊಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ, ನೀವು ಇಲ್ಲಿ ಯಾರೆಲ್ಲ ಈಗಲೇ ಕೊಟ್ಟರೆ ಅವರು ಲಾಸ್ಟ್ 3 ಮಂತ್ಸ್ದು ಮತ್ತು ಈ ಮಂತಿದು 3-4 ಮಂತ್ದು ಒಂದೇಟ್ಗೆ ಹಾಕೋಕ್ಕಾಗಲ್ವ ಅಲ್ವಾ. ಈಗ ಆಲ್ರೆಡಿ ಲಾಸ್ಟ್ ಮಂತಿಂದು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಅದಾದಮೇಲೆ ನೀವು ಅದೆಲ್ಲ ಪ್ರೊಸೆಸ್ ಆದಮೇಲೆ ಅವರು ಅಮೌಂಟ್ ಹಾಕಿದ್ಮೇಲೆ ನೀವು ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ನ ಕೊಡಬೇಕಾಗುತ್ತೆ. ಇದು ಕೂಡ ಒಂದು ಸಮಸ್ಯೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೇಳ್ತಾಯಿದ್ರು, ಎಲ್ಲರೂ ಮೆಸೇಜ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಇನ್ನೂ ಡೌಟ್ಸ್ಗಳಿದ್ದಾವೆ ಪ್ಲೀಸ್ ನಮ್ಮ ಕಮೆಂಟ್ ಮುಖಾಂತರ ತಿಳಿಸಿ, ನಾನೇ ರಿಪ್ಲೈ ಕೊಡ್ತೀನಿ. ಹಾಗೆ ಯಾರೆಲ್ಲ ವಿದ್ಯಾರ್ಥಿಗಳು ಇನ್ನೂ ಅಪ್ಲಿಕೇಶನನ್ನು ಹಾಕಿಲ್ಲ, ಈಗಲೇ ಅಪ್ಲಿಕೇಶನನ್ನು ಕೂಡ ಹಾಕಿ. ಯಾರೆಲ್ಲ ವಿದ್ಯಾರ್ಥಿಗಳು ನೋಡಿ, ಈಗಾಗಲೇ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ನ ಕೊಡಲಿಕ್ಕೆ ಬರುತ್ತೆ. ಇದು ಒಂದು ಕೂಡ ಎಲ್ಲರೂ ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದಾರೆ. ಸರ್ ಈಗ ಅಪ್ಲಿಕೇಶನನ್ನು ಹಾಕ್ಬೋದಾ ಅಂತ ಕೇಳ್ತಿದ್ದಾರೆ. ಅಪ್ಲಿಕೇಶನ್ ಈಗ ಹಾಕಲಿಕ್ಕೆ ಬರಲ್ಲ. ಈಗ ನಿಮಗೆ ಈಗ ಆಲ್ರೆಡಿ ಲಾಸ್ಟ್ ಇಯರೇ ಅವರು ನಿಮಗೆ ಅನೌನ್ಸ್ ಮಾಡಿದರು, ಲಾಸ್ಟ್ ಡೇಟ್ ಕೂಡ ಅವರು ಆಲ್ರೆಡಿ ಕೊಟ್ಟಿದ್ದರು ಕೂಡ. ಈ ರೀತಿಯಾಗಿ ಅಪ್ಲಿಕೇಶನನ್ನು ಹಾಕಲಿಕ್ಕೆ ಲಾಸ್ಟ್ ಡೇಟ್ ಅಂತ ಕೂಡ ಅವರು ಆವಾಗಲೇ ಸಬ್ಮಿಷನ್ನಿಗೆ ಕೊಟ್ಟಿದ್ದರು. ಯಾವೆಲ್ಲ ವಿದ್ಯಾರ್ಥಿಗಳು ಈಗಾಗಲೇ ಅಪ್ಲಿಕೇಶನನ್ನು ಹಾಕಿದ್ದೀರಾ ಅವರು ಮಾತ್ರ ಇಲ್ಲಿ 192 ಡೇಸು
ನಿಮಗಿಲ್ಲಿ ನೋಡಿ ತಿಳಿಸ್ಕೊಡ್ತೀನಿ. 192 ಡೇಸ್ ಇಲ್ಲಿ ಕಂಪ್ಲೀಟ್ ಆಗಿರಬೇಕು. ನೀವು ಅಪ್ಲಿಕೇಶನ್ ಹಾಕ್ಬಿಟ್ಟು 192 ಡೇಸು ಕಂಪ್ಲೀಟ್ ಆಗಿದ್ದರೆ ಮಾತ್ರ ಇಲ್ಲಿ ನಿಮಗೆ ಆಧಾರ್ ಕಾರ್ಡನ್ನು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ರೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ನೇಮ್ ಇಲ್ಲಿ ಬರುತ್ತೆ, ಹಾಗೆ ಅಪ್ಲಿಕೇಶನ್ ನಂಬರ್ ಇಲ್ಲಿ ಬರುತ್ತೆ. ಅದೇ ರೀತಿಯಾಗಿ ನೀವಿಲ್ಲಿ ರಿಜಿಸ್ಟರ್ ನಂಬರ್ ನಿಮ್ಮ ಡಿಪ್ಲೊಮೊ ಅಥವಾ ನೀವು ಯಾವುದೇ ಪದವೀಧರರಾಗಿರ್ತೀರ ಅಲ್ವಾ, ನೀವು BA, BSc, BCom ವಿದ್ಯಾರ್ಥಿಗಳು ಓದಬೇಕಾದ್ರೆ ನಿಮಗೆ ಯೂನಿವರ್ಸಿಟಿಯಿಂದ ರಿಜಿಸ್ಟರ್ ನಂಬರ್ ಬಂದಿರುತ್ತೆ. ಆ ರಿಜಿಸ್ಟರ್ ನಂಬರ್ ಇಲ್ಲಿ ಫ್ಲಕ್ಚುಯೇಟ್ ಆಗುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ನೀವು ಇಲ್ಲಿ ನೋಡೋದಾದರೆ ಮಂತ್ಲಿ ಸೆಲ್ಫ್ ಡಿಕ್ಲರೇಷನ್ ಅಂತೇಳಿ ಇಲ್ಲಿ ಕೇಳುತ್ತೆ, ಜುಲೈ ತಿಂಗಳದು. ಅಲ್ಲಿ ನೀವು ಇಲ್ಲಿ ಎಸ್ ಅನ್ನು ಕೊಡಬೇಕಾಗುತ್ತೆ. ಇಲ್ಲಿ ಎಸ್ ಕೊಟ್ಟು ನೀವಿಲ್ಲಿ ಹೌದು ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ನೀವಿಲ್ಲಿ ನೋಡಿದರೆ ಇಲ್ಲಿ ಕೂಡ ನೀವು ಈ ಇನ್ಫಾರ್ಮೇಷನ್ ಕರೆಕ್ಟ್ ಇದೆಯಾ ಇಲ್ವಾ, ಅಪ್ಲಿಕೇಶನ್ ನಂಬರ್ ಸರಿ ಇದೆಯಾ ಎಲ್ಲ ಇಲ್ಲಿ ನೋಡಿಬಿಟ್ಟು ಇಲ್ಲಿ ಹೌದು ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಏನು ಇಲ್ಲಿ ಕ್ಯಾಪ್ಚರ್ ಕೋಡ್ ಕೊಟ್ಟಿದ್ದಾರೆ ಅಲ್ವಾ, ಇಲ್ಲಿ ನೀವು ಹಾಕ್ಬಿಟ್ಟು ಅದನ್ನು ಕ್ಯಾಪ್ಚರ್ ಕೋಡನ್ನು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದು ಫಾರ್ಮ್ ಓಪನ್ ಆಗುತ್ತೆ. ಅಲ್ಲಿ ಕೂಡ ನೀವು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲಿಕೇಶನ್ನ ನೀವು ಪ್ರಿಂಟೌಟ್ ಕೂಡ ತೊಗೋಬೋದು ನಿಮ್ಮ ರೆಫರೆನ್ಸಿಗೆ. ಅದೇ ರೀತಿಯಾಗಿ ನೀವು ಇಲ್ಲಿ ನೋಡ್ಬೋದು, ಕೌಶಲ್ಯ ಅಭಿವೃದ್ಧಿ ಮತ್ತು ಜೀವನೋಪಾಯ ಇಲಾಖೆ ಅಂದರೆ ಸೆಲ್ಫ್ ಡಿಕ್ಲರೇಷನ್ ಯುವ ನಿಧಿಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಕಮೆಂಟ್ಗೆ ನಾನೇ ಖುದ್ದು ರಿಪ್ಲೈ ಕೊಟ್ಟು ನಾನೇ ನಿಮಗೆ ಎಲ್ಲ ಸಮಸ್ಯೆನೂ ನಾನು ಕೂಡ ಇದೇ ರೀತಿಯಾಗಿ ವೀಡಿಯೋಸನ್ನು ಮಾಡಿ ಹಾಕ್ತಾಯಿದ್ದೀನಿ. ನಿಮಗೆ ಪ್ರೋತ್ಸಾಹನೂ ಕೂಡ ನಮಗೆ ನೀವೊಂದು ಲೈಕು ಮತ್ತು ಶೇರು ಕಮೆಂಟ್ ಮಾಡೋದ್ರಿಂದ ನಮಗೂ ಕೂಡ ಪ್ರೋತ್ಸಾಹ ಸಿಗುತ್ತೆ, ನಾವು ಕೂಡ ಹೆಚ್ಚು ಹೆಚ್ಚು ವೀಡಿಯೋ ಮಾಡಿ ಹಾಕ್ಬೋದು. ಇದೇ ರೀತಿಯಾಗಿ ಯಾರೆಲ್ಲ ಸಮಸ್ಯೆಗಳು ಎದುರಿಸ್ತಾ ಇದ್ದೀರಾ ನಿಮ್ಮ ಫ್ರೆಂಡ್ಸಿಗೂ ಕೂಡ ಇಲ್ಲಿ ಯಾರಾದರೂ ನಿಮಗೆ ಮಾಹಿತಿ ಇಲ್ಲೊಂದು ಸ್ವಲ್ಪ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸಿಗೆ ಯಾರೆಲ್ಲ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಯಾರೆಲ್ಲ ಈ ಸಮಸ್ಯೆನ ಎದುರಿಸ್ತಾ ಇದ್ದಾರೆ ಅವ್ರಿಗೂ ಕೂಡ ವೀಡಿಯೋನ ಶೇರ್ ಮಾಡಿ, ಅವರು ಕೂಡ ವೀಡಿಯೋನ ನೋಡಲಿ, ಅವರು ಕೂಡ ಸೆಲ್ಫ್ ಡಿಕ್ಲರೇಷನ್ ಮಂತ್ಲಿ ಯಾವ ರೀತಿ ಕೊಡೋದು ಅಂತ ಕೂಡ ಈ ಮಂತ್ ಅಮೌಂಟ್ ಬಂದ ಮೇಲೆ ನಾನು ನಿಮಗೆ ಮತ್ತೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಓಕೆ ಫ್ರೆಂಡ್ಸ್, ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಹಾಗೆ ಲೈಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.